ರಾಜ್ಯದಲ್ಲಿ ಮಳೆ ಕೊರತೆಯಿಂದ ರಾಜ್ಯದ ಹಲವು ಭಾಗಗಳಿಗೆ ತೊಂದರೆ ಆಗ್ತಾ ಇದೆ. ಬೆಳೆಗಳು ಬೆಳೆಯೋದಕ್ಕಾಗ್ತಾ ಇಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಸೊ ನೋಡಿ, ಬರದ ತೀವ್ರತೆಗೆ ಸಿಲುಕಿದೆ ಕರ್ನಾಟಕ. ಎಲ್ನಿನೋ ಎಫೆಕ್ಟ್ನಿಂದ ರಾಜ್ಯದಲ್ಲಿ ಮಳೆ ಕೊರತೆ ಹೆಚ್ಚಾಗಿದೆ. ದಕ್ಷಿಣ ಕನ್ನಡ, ಮೈಸೂರು, ಕೊಡಗು, ಉತ್ತರ ಕನ್ನಡ, ಉಡುಪಿ, ಮಂಡ್ಯ ಸೇರಿ ಒಟ್ಟು 25 ಜಿಲ್ಲೆಗಳಲ್ಲಿ ಮಳೆ ಕೊರತೆ ಉಂಟಾಗಿರ್ತಕ್ಕಂಥದ್ದು. ವಿಜಯನಗರದ ಜಿಲ್ಲೆಯಲ್ಲಂತೂ ತೀವ್ರ ಮಳೆಯ ಕೊರತೆ ಉಂಟಾಗಿದೆ. ಕೇವಲ 5 ಜಿಲ್ಲೆಗಳಿಗೆ ಮಾತ್ರ ವಾಡಿಕೆಯ ಮಳೆ ಆಗಿರ್ತಕ್ಕಂಥದ್ದು. ಅಲ್ಪ ಮಳೆಯಿಂದ ನೋಡಿ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗಿದೆ. ಜಲಾಶಯಗಳ ನೀರು ಬಳಸದ ಪರಿಸ್ಥಿತಿಗೆ ಸಿಲುಕಿದ್ದಾರೆ ರೈತರು. ನೋಡಿ, ಕುಡಿಯುವ ನೀರಿಗೂ ಕೂಡ ಸಮಸ್ಯೆ. ಕುಡಿಯುವ ನೀರಿಗೆ ಇಷ್ಟು ದಿವಸ ಸಮಸ್ಯೆ ಇಲ್ಲ ಅಂತ ಏನು ಹೇಳ್ತಾ ಇದ್ರು, ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಬಂದಿದೆ ಎಲ್ಲ ಜಿಲ್ಲೆಗಳಲ್ಲೂ. ರೈತರಿಗೆ ಬೆಳೆಗೆ ನೀರು ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಕೇಳಿದ್ರೆ ಬೆಳೆಯನ್ನು ಸದ್ಯಕ್ಕೇನು ಬೆಳಿಬೇಡಿ, ನೀವು ಸದ್ಯಕ್ಕೆ ಬೆಳೆ ಬೆಳೆಯುವ ಏನು ಕೆಲಸಕ್ಕೆ ಕೈ ಹಾಕಬೇಡಿ ಅಂತೇಳಿ ಮುಖ್ಯಮಂತ್ರಿಗಳೇ ಹೇಳಿ ಬಂದಿರತಕ್ಕಂಥದ್ದು. ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈ ಬೆಳೆಯಿಂದ ಇರಬೇಕಾಗಿರ್ತಕ್ಕಂಥ ಭೂಮಿ ಒಣಗಿ ಹೋಗ್ತಾ ಇದೆ. ಯಾವ ರೀತಿ ಆಗೋಗಿದೆ ಭೂಮಿ ನೋಡಿ, ನೀರಿಲ್ದೇನೆ ಮಳೆಯ ಕೊರತೆಯಿಂದ. ಎಲ್ಲಿನೋ ಕೊರತೆ ಇದೆಯಲ್ಲ, ಎಫೆಕ್ಟ್ ಇದೆಯಲ್ಲ, ರಾಜ್ಯದಲ್ಲಿ ಭಾರಿ ಮಳೆ ಕೊರತೆ ಉಂಟು ಮಾಡಿಬಿಟ್ಟಿದೆ. ರೈತ ಮುಗುಲ್ ನೋಡ್ತಾ ಇದ್ದಾನೆ. ಬಟ್ ಇವಾಗ ಕೆಲವು ಕಡೆ ಮಳೆ ಬರ್ತಾ ಇದೆ, ಅದು ಸಾಕಾಗ್ತಾ ಇಲ್ಲ ಬೆಳೆಗೆ. ಸುಮ್ಮನೆ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಷ್ಟೇ. ಬೆಳೆಗೆ ಏನು ಬೇಕು ಅಷ್ಟೊಂದು ಮಳೆ ಬರ್ತಾ ಇಲ್ಲ. ಸೊ ಆ ಕಾರಣಕ್ಕೆ ರೈತ ಭಾಳ ತೊಂದರೆಯಲ್ಲಿದ್ದಾನೆ. ಮಳೆ ಇನ್ನೂ ಕೂಡ ಬೇಕು.